ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೌ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ IVF ಆ್ಯಂಡ್ ವೈ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ IVF. ಓಕೆ, IVFನಲ್ಲಿ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಅಬ್ಸರ್ವ್ ಮಾಡಿ ಏನು ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಅಂತ ನೋಟ್ ಡೌನ್ ಮಾಡಿಕೊಂಡು ಯಾವ ಮೆಡಿಸಿನ್ ನಿಮಗೆ ವರ್ಕ್ ಆಗುತ್ತೆ, ಯಾವುದು ಮೆಡಿಸಿನ್ ನಿಮಗೆ ವರ್ಕ್ ಆಗಲ್ಲ, ಯಾವುದು ನ್ಯಾಚುರಲ್ ಆಗಿ ಆಗದೇ ಇರೋದನ್ನು ಕೂಡ ಮೆಡಿಸಿನ್ಸ್ ಕೊಟ್ಟು ಆಗೋ ಹಾಗೆ ಮಾಡ್ತಾರೆ IVF ಅಲ್ಲಿ. ಓಕೆ, ಸೊ ನಮ್ಮ ಕಡೆಯಿಂದ ನಾವೇನು ಮಾಡುವಷ್ಟು ಅವಶ್ಯಕತೆ ಇಲ್ಲ, ಎಲ್ಲ ಡಾಕ್ಟರ್ಸೇ ನೋಡ್ಕೊತಾರೆ, ಮೆಡಿಸಿನ್ಸ್ ಕೊಟ್ಟು ಮಾಡ್ತಾರೆ. ಸೊ ನೋ ನೀಡ್ ಟು ವರಿ ಅಂತ ಅನ್ಕೋಬಹುದು. ಆದರೆ ಅಂತಹ IVF ಎಲ್ಲ ಮೇಜರ್ ಮಾಡಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಇದ್ದಂತಹ ಎಲ್ಲ ಸರಿಯಾಗಿ ಕಾಣಿಸ್ತಾ ಇರುವಂತಹ IVF ಕೂಡ ಫೇಲ್ ಆಗುತ್ತೆ ಅನ್ನೋದಾದರೆ ಯಾಕೆ? ಓಕೆ, ಸೊ ಜಸ್ಟ್ ಟು ಇಂಪ್ರೂವ್ ನಮ್ಮ ಕಡೆಯಿಂದ ನಾವು ಏನನ್ನು ಮಾಡಿದ್ರೆ ಆ ಫೇಲ್ ಆಗುವಂತಹ IVF ಸಕ್ಸಸ್ ಕೂಡ ಆಗಬಹುದು. ನಮ್ಮ ಕಡೆಯಿಂದ ನಾವು ಒಂದಿಷ್ಟು ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ, ಎಲ್ಲನೂ ದೇವ್ರ ಮೇಲೆ ಎಲ್ಲನೂ ಡಾಕ್ಟರ್ಸ್ ಮೇಲೆ ಬಿಡೋದಕ್ಕಿಂತ ನಮ್ಮ ಪ್ರಿಪ್ರೇಷನ್ ಕೆಲವೊಂದಿಷ್ಟು ಪ್ರಿಪ್ರೇಷನ್ ನಾವು ಮಾಡಿಕೊಂಡ್ರೆ ಹೌ ಇಟ್ ಕ್ಯಾನ್ ಆ್ಯಡ್ ಆನ್, ಹೇಗೆ ಇದು ನಮ್ಮ IVF ಸೈಕಲ್ನ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಆ್ಯಂಡ್ ಪ್ರಿಪ್ರೇಷನ್ ಸ್ಟಾರ್ಟ್ಸ್ ಫ್ರಾಮ್ 3 months ಬಿಫೋರ್. ಆಯಿತಾ, ನೀವು IVF ಮಾಡಿಸ್ಬೇಕು ಅಂತ ನೀವು ಯಾವಾಗ ಡಿಸೈಡ್ ಮಾಡ್ಕೊತೀರಾ ಅಥವಾ ಡಾಕ್ಟರ್ಸ್ ಯಾವಾಗ ಡಿಸೈಡ್ ಮಾಡ್ತಾರೆ ಯಾವುದೂ ವರ್ಕ್ ಆಗ್ತಾ ಇಲ್ಲ ನಿಮಗೆ, ಲಾಸ್ಟ್ ಆಪ್ಷನ್ IVF ಅಂತ ಹೇಳಿದ್ದಾರೆ. ಓಕೆ, ಸೊ ಹಂಗೆ ಹೇಳಿದ ತಕ್ಷಣ ನೀವು IUI ಮಾಡಿಸಿರ್ತೀರ, ಸುಮಾರಷ್ಟು ಸೈಕಲ್ಸ್ IUI ಫೇಲ್ ಆಗಿರುತ್ತೆ. ಸೊ ಅಷ್ಟೆಲ್ಲ ಸೈಕಲ್ಸ್ ಫೇಲ್ ಆದ ತಕ್ಷಣ ಇಮಿಡಿಯೇಟಾಗಿ IVFಗೆ ಹೋಗ್ಬಿಡೋದಿಲ್ಲ. ಡಾಕ್ಟರ್ಸ್ ಹೇಳಿರ್ತಾರೆ, ಆದರೆ ಆ್ಯಸ್ ಅ ಪೇಷಂಟ್ ನಾವು ಇಮಿಡಿಯೇಟಾಗಿ IVF ಪ್ರಾಸೆಸ್ನ ಏನು ಸ್ಟಾರ್ಟ್ ಮಾಡಿರಲ್ಲ, ಸ್ವಲ್ಪ ಗ್ಯಾಪ್ ತೊಗೊಂಡಿರ್ತೀವಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಮೈಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಯಾಕಂತಂತಂದರೆ ಇಟ್ಸ್ ನಾಟ್ ಸೋ ಈಸಿ ಟು ಅಕ್ಸೆಪ್ಟ್. ಆಯಿತಾ, ಈ ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡೋದು ಈಸಿ ಅಲ್ಲ. ಸೋ ಮಚ್ ಆಫ್ ಟ್ರಾಮಾ. ಆ್ಯಂಡ್ ಜನಗಳಿಗೆ ಇನ್ನೂ ಏನಂತಂತಂದರೆ IVF ಅಂತಂತಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ತಲೆನಲ್ಲಿದೆ. ಆಯಿತಾ, ಹಾಗಂದ್ರೆ ನ್ಯಾಚುರಲ್ ಆಗಿ ಹುಟ್ಟಿಲ್ವಾ ಅಂತ ಕೇಳ್ತಾರೆ, ಇನ್ನೂ ಕೇಳ್ತಾರೆ ನನಗೆ. ಓಕೆ, ಸೊ ಯಾರಿಗೆ ಈ ಫುಲ್ ಪ್ರಾಸೆಸ್ದು ಅನುಭವ ಆಗಿರೋದಿಲ್ಲ ಅವರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಓಕೆ, ನನಗಿದ್ದು ಗೊತ್ತಿದೆ, ಯಾಕಂತಂದರೆ ನಾನು ಅನುಭವಿಸಿದ್ದೀನಿ. ಇನ್ನೊಬ್ಬರಿಗೆ ಬೇರೆ ವಿಷಯದ ಬಗ್ಗೆ ಗೊತ್ತಿರುತ್ತೆ, ಯಾಕೆ ಅಂತಂತಂದರೆ ಅವರು ಅದ್ರ ಥ್ರೂ ಹೋಗಿರ್ತಾರೆ. ಓಕೆ, ಅಷ್ಟೇ. ಯಾರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅರ್ಥ ಮಾಡಿಸೋದು ಕೂಡ ಕಷ್ಟ ಆಗುತ್ತೆ. ಓಕೆ, ಸೊ ಈ ಗ್ಯಾಪಲ್ಲಿ ಅದು ಬಿಡಿ. ಓಕೆ, ಈಗ ಏನಿದು ನಾವು ಇಮಿಡಿಯೇಟಾಗಿ IVFಗೆ ಏನು ಹೋಗೋದಿಲ್ಲ ಅಲ್ವಾ, ಸ್ವಲ್ಪ ಗ್ಯಾಪ್ ತೊಗೊಂಡಿರ್ತೀವಿ. ಸೊ ಆ ಗ್ಯಾಪಲ್ಲಿ ವಾಟ್ ಯು ಕ್ಯಾನ್ ಡೂ ಅಂತ. ಓಕೆ, ಅದಕ್ಕಿಂತ ಮುಂಚೆ ವೈ ಯು ಶುಡ್ ಡೂ ಅಂತ. ನೀವು ಆ 3 months ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 3 months ವೆರಿ ಕ್ರೂಷಿಯಲ್. ನಮಗೆ IVF ಟೈಮಲ್ಲಿ ಏನು ಎಗ್ ರಿಟ್ರೈವ್ ಏನು ಮಾಡ್ತಾರಲ್ಲ, ಎಗ್ ಕಲೆಕ್ಟ್ ಮಾಡ್ಕೊತಾರೆ, ಎಗ್ ಪಿಕಪ್ ಮಾಡ್ತಾರಲ್ಲ, ಸೊ ಆ ಎಗ್ಸು ಓವರ್ ನೈಟ್ ಏನು ಮೇಚರ್ ಆಗಿಬಿಟ್ಟಿರೋದಿಲ್ಲ. 3 months ಬಿಫೋರ್ ಅವಾಗಿಂದ 3 ತಿಂಗಳು ಮುಂಚೆಯಿಂದ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಅದು ಆ ಪೊಸಿಷನಿಗೆ ಬರೋದಕ್ಕೆ ಮಿನಿಮಮ್ 3 months ಬೇಕಾಗುತ್ತೆ. ಸೊ ವಾಟ್ ವಿ ಡೂ ನಾವು ಅನ್ನೋದು ನಮ್ಮ ಎಗ್ ಕ್ವಾಲಿಟಿ, ಎಗ್ ರಿಟ್ರೈವಲ್ ಟೈಮಲ್ಲಿ ಇರುವಂತಹ ಎಗ್ ಕ್ವಾಲಿಟಿನ ಅಫೆಕ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ ಸ್ಪರ್ಮ್ಸ್ ರಿಲೇಟೆಡ್ ಆ್ಯಂಡ್ ಸಿಮೆನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಗಂಡು ಮಕ್ಕಳಿಗೆ ಅಂತಂತಂದರೆ ಏನು ಮಾಡ್ತಾರೆ, 3 months ಮೆಡಿಸಿನ್ ಹೇಳ್ತಾರೆ, ಮಿನಿಮಮ್ 3 months ಹೇಳ್ತಾರೆ. ಮಿನಿಮಮ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ 3 months ಮಿನಿಮಮ್ ಮೆಡಿಸಿನ್ ತೊಗೊಳ್ಳಿ ಅಂತಂತ ಹೇಳ್ತಾರೆ. ಓಕೆ, ಸೊ ಆ 3 months ನಮಗೂ ಕೂಡ ಅಫೆಕ್ಟ್ ಆಗುತ್ತೆ. ಓಕೆ, ನಮಗೂ ಕೂಡ ಸೇಮ್ ಅಂತ. ಓಕೆ, ಸೊ 3 monthsಲ್ಲಿ ನೀವೇನು ಮಾಡ್ತೀರಾ, ನೀವು ಹೇಗೆ ನಿಮ್ಮ ಲೈಫ್ನ ಇಟ್ಕೊತೀರಾ, ನಿಮ್ಮ ಬಾಡಿನ ಹೇಗೆ ಇಟ್ಕೊತೀರಾ ಅನ್ನೋದು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ರಿಗೂ ಕೂಡ ನೀವು 3 months ಆದ ಮೇಲಿನ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಯುವರ್ ಪ್ರಿಪ್ರೇಷನ್ ಶುಡ್ ಸ್ಟಾರ್ಟ್ 3 months ಬಿಫೋರ್. ಓಕೆ, ಆ್ಯಂಡ್ ಈ 3 monthsಲ್ಲಿ ಏನೇನೆಲ್ಲ ಆಗುತ್ತೆ ಅಂತಂತಂದರೆ ಫಸ್ಟು ಹಾರ್ಮೋನಲ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟಾಗಿ ಆಯಿತು ಅಂತಂತಂದರೆ ನೀವು ಮಾಡೋ ಕೆಲಸಗಳಿಂದ ಹಾರ್ಮೋನ್ಸ್ ಎಲ್ಲ ಫಿಕ್ಸ್ ಆಗಿ ಸ್ಟೇಬಲ್ ಆಯಿತು ಅಂತಂತಂದರೆ ಅದು ಯಾವ ರೀತಿಯಿಂದ ಹೆಲ್ಪ್ ಆಗುತ್ತೆ ಅಂತಂತಂದರೆ IVF ಟೈಮಲ್ಲಿ ನಿಮಗೆ ಏನು ಮೆಡಿಸಿನ್ಸ್ ಕೊಡ್ತಾರಲ್ಲ ಆವಾಗ ನಿಮ್ಮ ಹಾರ್ಮೋನ್ಸ್ ಎಲ್ಲ ಸರಿಯಾಗಿತ್ತು ಅಂತಂತಂದರೆ ಆ ಮೆಡಿಸಿನ್ಸಿಗೆ ನಿಮ್ಮ ಬಾಡಿ ನೀಟಾಗಿ ರೆಸ್ಪಾಂಡ್ ಆಗುತ್ತೆ. ಓಕೆ,
ಸೊ ಡೋಸೇಜ್ ಹೆಚ್ಚು ಕಮ್ಮಿ ಮಾಡೋದು ಅಥವಾ ಬೇರೆ ಮೆಡಿಸಿನ್ನ ಕೊಡೋದು, ಬೇರೆ ಆಲ್ಟರ್ನೇಟಿವ್ ಕಾಂಬಿನೇಷನ್ಸ್ನ ಟ್ರೈ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ ಯಾವಾಗ ನಿಮ್ಮ ದೇಹದಲ್ಲಿ ಇರೋಂತಹ ಎಲ್ಲ ಹಾರ್ಮೋನ್ಸು ಸರಿಯಾಗಿದ್ದು ಸ್ಟೇಬಲ್ ಆಗಿತ್ತು ಅಂತಂದರೆ. ಓಕೆ, IVF ಮೆಡಿಸಿನ್ಸಿಗೆ ನಿಮ್ಮ ದೇಹ ನೀಟಾಗಿ ರೆಸ್ಪಾಂಡ್ ಮಾಡುತ್ತೆ ಒಂದು. ಆ್ಯಂಡ್ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ 3 ಮಂತ್ಸಲ್ಲಿ ಅಂತಂದವಾಗ DNA ಫ್ರಾಗ್ಮೆಂಟೇಷನ್ ಆಗಲಿ DNA ಡ್ಯಾಮೇಜ್ ಆಗಲಿ ಆಗೋದಿಲ್ಲ ಎಗ್ ಆ್ಯಂಡ್ ಸ್ಪರ್ಮಲ್ಲಿ. ಸೊ ಗುಡ್ ಕ್ವಾಲಿಟಿ ಎಗ್ಸ್ ಬರುತ್ತೆ ಆ್ಯಂಡ್ ಗುಡ್ ಕ್ವಾಲಿಟಿ ಸ್ಪರ್ಮ್ಸ್ ಬರುತ್ತೆ ಪಿಕಪ್ ಟೈಮಲ್ಲಿ ಆ್ಯಂಡ್ IVF ಟೈಮಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಅಂತಂತಂದರೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂತಂದರೆ ಅದು ಅಷ್ಟು ಸಾರ್ಟ್ ಔಟ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಎಂಡೋಮೆಟ್ರಿಯಮ್ ಲೈನಿಂಗ್ ಚೆನ್ನಾಗಾಗುತ್ತೆ, ಯೂಟ್ರಸ್ ಹೆಲ್ತ್ ಚೆನ್ನಾಗಾಗುತ್ತೆ. ಇದು ಎರಡರಿಂದನೂ ನಿಮ್ಮ IVF ಸಕ್ಸಸ್ ಆಗೋ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಈ ಎಲ್ಲ ಕಾರಣದಿಂದ 3 ಮಂತ್ಸ್ ಬಿಫೋರು ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕು. ಸೊ ದ್ಯಾಟ್ ನಿಮ್ಮ IVF ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ಈಗ IVF ಸಕ್ಸಸ್ ಆಗೋದಕ್ಕೆ ನಿಮ್ಮ ಕಡೆಯಿಂದ ನೀವೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅದರಲ್ಲಿ ಫಸ್ಟು ನ್ಯೂಟ್ರಿಷನ್. ಓಕೆ, ನೀವೇನು ತಿಂತೀರಾ, ಡೈಲಿ ಬೇಸಿಸ್ ಮೇಲೆ ಏನು ತಿಂತೀರಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನ್ಹೆಲ್ದಿನ ತಿನ್ನಬೇಡಿ, ಹೊರಗಡೆ ಫುಡ್ನ ತಿನ್ನಬೇಡಿ, ಪ್ಯಾಕೇಜ್ ಫುಡ್ನ ತಿನ್ನಬೇಡಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಹೋಲ್ ಗ್ರೇನ್ಸ್ನ ಚೆನ್ನಾಗಿ ತಿನ್ನಿ. ಟೋಟಲಾಗಿ ಹೇಳಬೇಕು ಅಂತಂತಂದರೆ ಫರ್ಟಿಲಿಟಿ ಫ್ರೆಂಡ್ಲಿ ಡಯಟ್ನ ಫಾಲೋ ಮಾಡಿ. ಅದರಲ್ಲಿ ಫಾಲಿಕ್ ಆ್ಯಸಿಡ್ ಆಗಿರ್ಬೋದು, ಐರನ್ ರಿಚ್ ಫುಡ್ಸ್ ಆಗಿರ್ಬೋದು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಆಗಿರಬಹುದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಆ್ಯಂಡ್ ವಿಟಮಿನ್ ಡಿ ತುಂಬ ಜನಕ್ಕೆ ಕಮ್ಮಿ ಇರುತ್ತೆ, ಸಹಿತ ಆಗಿರೋದಿಲ್ಲ. ಸೊ ವಿಟಮಿನ್ ಡಿ ಆಗಿರಬಹುದು. ಸೊ ವಿಟಮಿನ್ ಡಿಗೆ ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಏನು ಹೇಳ್ತಾರೆ, ನಿಮ್ಮ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಡಯಟ್ ವೈಸ್ ಬರೀ ಹೆಲ್ದಿ ಫುಡ್ ನೀವು ಯಾವ ರಾಜ್ಯದ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಆ ಪರ್ಟಿಕ್ಯುಲರ್ ಭಾಗದಲ್ಲಿ ಹೆಲ್ದಿ ಫುಡ್ ಅಂತಂದರೆ ಏನಿದೆ ಅದನ್ನು ತಿನ್ನಿ. ಓಕೆ, ನಾವು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ಸೊ ನಮಗೆ ರೊಟ್ಟಿನೇ. ಓಕೆ, ಸೊ ನಾನು ರೊಟ್ಟಿನೇ ತೊಗೊತಾ ಇದ್ದಿದ್ದು, ರೊಟ್ಟಿನೇ ತಿಂತಾ ಇದ್ದಿದ್ದು, ಕಂಪಲ್ಸರಿ ರೊಟ್ಟಿ ತಿಂತಾ ಇದ್ದಿದ್ದು. ಓಕೆ, 2 ಹೊತ್ತು ಊಟ ಮಾಡ್ತಾ ಇದ್ದಿದ್ದು. 2 ಹೊತ್ತಲ್ಲಿ ತರಕಾರಿ, ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರಬಹುದು, ಏನಾದರೂ ಆಗಿರ್ಬೋದು, ಅದೆಲ್ಲ ಜಾಸ್ತಿ. ರೊಟ್ಟಿ ಮಾತ್ರ 2 ರೊಟ್ಟಿ, ಅದಕ್ಕಿಂತ ಮೇಲಕ್ಕೆ 1 ರೊಟ್ಟಿ ಇಲ್ಲ, 1 ರೊಟ್ಟಿ ಕಮ್ಮಿ ಇಲ್ಲ ಆಯಿತಾ. 2 ರೊಟ್ಟಿ, ಕಮ್ಮಿ ಅಂತೂ ತಿನ್ನೋಕ್ಕಾಗ್ತಾನೆ ಇರಲಿಲ್ಲ ಬಿಡಿ. 2 ರೊಟ್ಟಿ, ಪಲ್ಯ, ಸಾಂಬಾರು ಆಗಿರಬಹುದು, ಸೌತೆಕಾಯಿ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು, ಏನಾದರೂ ತಿನ್ನಿ ಅದ್ರ ಜೊತೆಗೆ. ಓಕೆ, ಇನ್ನು ಸೌತ್ ಕರ್ನಾಟಕದವರಾಗಿದ್ದರೆ ಮುದ್ದೆ. ಓಕೆ, ಸೊ ಈ ಥರ ನಿಮ್ಮ ಪ್ರಾಂತ್ಯದಲ್ಲಿ ಏನು ಯಾವುದರಿಂದ ನಿಮಗೆ ಶಕ್ತಿ ಸಿಗುತ್ತೆ ಅನ್ನೋದು ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ತಿನ್ನಿ. ಓಕೆ, ಆ್ಯಂಡ್ ರೈಸ್ನ ಕಮ್ಮಿ ಮಾಡಿ, ಕಾರ್ಬ್ಸ್ನ ಕಮ್ಮಿ ಮಾಡಿ, ಮೈದಾ ಆಗಿರ್ಬೋದು, ಶುಗರ್ ಆಗಿರಬಹುದು, ಈ ಥರದನ್ನೆಲ್ಲ ಕಮ್ಮಿ ಮಾಡಿ. ಆ್ಯಂಡ್ ನನ್ನನ್ನು ಕೇಳಿದರೆ ನಾನು ಚಪಾತಿನೂ ಜಾಸ್ತಿ ಪ್ರಿಫರ್ ಮಾಡಿಲ್ಲ, ಬಟ್ ನಾನು ತುಂಬ ಸ್ಪೆಸಿಫಿಕ್ಕಾಗಿ ರೊಟ್ಟಿ ತಿಂದಿರೋದು. ಓಕೆ, ಜೋಳದ ರೊಟ್ಟಿ ಕಂಪಲ್ಸರಿ ಜೋಳದ ರೊಟ್ಟಿ ತಿಂದಿದ್ದೀನಿ. ಐ ಡೋಂಟ್ ನೋ ನನಗೆ ಯಾವುದು ಎಕ್ಸಾಕ್ಟಾಗಿ ಹೆಲ್ಪ್ ಮಾಡಿದೆ ಅಂತಂತ ಹೇಳೋದಕ್ಕೆ ನನಗೆ ಕಷ್ಟ. ಯಾಕಂತಂದರೆ ಸುಮಾರಷ್ಟು ಮಾಡಿಬಿಟ್ಟೆ ನಾನು ಆವಾಗ. ಫರ್ಟಿಲಿಟಿ ಗೋಸ್ಕರ ಈ ತರಹದ ಡಯಟ್ನ ಫಾಲೋ ಮಾಡೋದು ತುಂಬಾ ಮುಖ್ಯ. ಸಪ್ಲಿಮೆಂಟ್ಸ್, ಡಾಕ್ಟರ್ಸ್ ಹತ್ರ ಮೀಟ್ ಮಾಡಿ ನೀವು IVF ಮಾಡಿಸ್ಕೋಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ ಅಂತ ಏನಾದರೂ ಡಾಕ್ಟರ್ಸ್ ಹೇಳಿ ಡಿಸೈಡ್ ಮಾಡಿಕೊಂಡ್ರೆ ನೀವು. ಓಕೆ, ಸೊ ಆ ವಿಸಿಟಲ್ಲೇ ಸಪ್ಲಿಮೆಂಟ್ಸ್ ಏನೇನು ತೊಗೋಬೇಕು ಅನ್ನೋದನ್ನು ತಿಳ್ಕೊಂಡು ಬನ್ನಿ ಆಯಿತಾ. ಸೊ ಈ ಸಪ್ಲಿಮೆಂಟ್ಸಲ್ಲಿ ಯೂಶಲಿ ಏನು ಮಾಡ್ತಾರೆ ಅಂತಂತಂದರೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೋಸ್ಕರ COQ10 ಅನ್ನೋ ಥರದ್ದು ಒಂದು ಮೆಡಿಸಿನ್ಸ್ನ ಕೊಡ್ತಾರೆ. ಆ್ಯಂಡ್ ಫಾಲಿಕ್ ಆ್ಯಸಿಡ್ಸ್ನ ಕೊಡ್ತಾರೆ. ಆ್ಯಂಡ್ ಮತ್ತು ಐರನ್ ಸಪ್ಲಿಮೆಂಟ್ಸ್ ಬೇಕಿತ್ತು, ನೀವು ತುಂಬ ಅನಿಮಿಕ್ ಏನಾದರೂ ಇದ್ರಿ ಅಂತಂತಂದರೆ ನಿಮಗೆ ಅದನ್ನು ಕೊಡ್ತಾರೆ. ಆ್ಯಂಡ್ ಒಮೆಗಾ 3 ಕಮ್ಮಿ ಇತ್ತು ಅಂತಂದರೆ, B12 ಎಲ್ಲ ಕಮ್ಮಿ ಇತ್ತು ಅಂತಂದರೆ ಅದಕ್ಕೆ, ವಿಟಮಿನ್ ಡಿ ಕಮ್ಮಿ ಇತ್ತು ಅಂತಂದರೆ ಅದಕ್ಕೆ. ಆ್ಯಂಡ್ ಸಪೋಸ್ ಏನಾದರೂ ನಿಮಗೆ ಪ್ರೀ ಡಯಾಬಿಟಿಕ್ ರೇಂಜಲ್ಲಿ ಏನಾದರೂ ಇದ್ರಿ ಅಂತಂತಂದರೆ ಅದಕ್ಕೋಸ್ಕರ ಬೇರೆ ಮೆಡಿಸಿನ್ಸ್ನ ಕೊಡ್ತಾರೆ. ಓಕೆ, ಸೊ ಇದೆಲ್ಲ ಸಪ್ಲಿಮೆಂಟ್ಸ್ನ ಡಾಕ್ಟರ್ಸು ಹೇಳಿದರೆ ಮಾತ್ರ ತೊಗೋಬೇಕು. ಎಲ್ಲರಿಗೂ ಏನು ಬೇಕಿರೋದಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಬರೀ ಫೋಲಿಕ್ ಆ್ಯಸಿಡ್ ಮಾತ್ರ ಕೊಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯುವರ್ ಡಾಕ್ಟರ್ ಏನು ಅನ್ನೋದು. ಓಕೆ,
ಲೈಫ್ ಸ್ಟೈಲ್ ಚೇಂಜಸ್, ಇದರಲ್ಲಿ ಯೋಗ ಆಗಿರ್ಬೋದು, ವಾಕ್ ಆಗಿರ್ಬೋದು, ಎಕ್ಸಸೈಸಸ್ ಆಗಿರಬಹುದು, ನಿಮಗೆ ಏನು ಇಷ್ಟ ಯಾವುದಾದ್ರೂ ಆಗಿರಬಹುದು. ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಮುಖ್ಯ ಆಯಿತಾ. ಐಡಲ್ ಆಗಿ ಕೂತ್ಕೊಳ್ಳೋದಕ್ಕಿಂತ ಫಿಸಿಕಲಾಗಿ ಮನೆಯಲ್ಲೇ ಓಡಾಡ್ಕೊಂಡಿದ್ರೂ ಸಹಿತ ತುಂಬ ಹೊತ್ತಿನವರೆಗೂ ಕೂತ್ಕೊಳ್ಳೋ ಅಂತಹ ಹ್ಯಾಬಿಟ್ಸ್ ಇರಬಾರ್ದು ಅಷ್ಟೇ. ಓಕೆ. ಆ್ಯಂಡ್ ಓವರ್ ವೇಟ್ ಆ್ಯಂಡ್ ಅಂಡರ್ ವೇಟ್ ಎರಡರಲ್ಲೂ ಕೂಡ IVF ರಿಸಲ್ಟ್ಸ್ ಅಫೆಕ್ಟ್ ಆಗುತ್ತೆ. ದೋ ಎವ್ರಿಥಿಂಗ್ ಈಸ್ ಕರೆಕ್ಟ್, ಜಸ್ಟ್ ಬಿಕಾಸ್ ಆಫ್ ವೇಟ್ ಆಲ್ಸೋ ನಿಮ್ಮ IVF ರಿಸಲ್ಟ್ಸ್ ಅಫೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಲ್ದಿ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂತಂತಂದರೆ ಅವಾಯ್ಡ್ ಮಾಡಿ. ಲೈಕ್ ಕೆಫಿನ್ ಆಲ್ಸೋ, ಅಂದರೆ ತುಂಬ ಕಾಫಿ ಕುಡಿಯುವಂಥ ಹ್ಯಾಬಿಟ್ ಇತ್ತು ಅಂತಂತಂದರೆ ದಯವಿಟ್ಟು ಅದನ್ನು ಕಮ್ಮಿ ಮಾಡಿ. ಓಕೆ. ಇದು ನಿಮಗೆ ಈಗ ಡಯಾಬಿಟಿಸ್ ರೇಂಜ್ ಏನೂ ಇರೋದಿಲ್ಲ ಆಯಿತಾ. ವಿ ನೆವರ್ ನೋ, ನೀವು ಸ್ಟ್ರೆಸ್ಸಿಂದನೋ ಟೆನ್ಷನಿಂದನೋ ನೀವು ತುಂಬಾ ಚಹಾ ಕುಡ್ದೆ ಕಾಫಿ ಕುಡ್ದೆ ಮಾಡ್ತಾ ಇದ್ರಿ ಅಂತಂತಂದರೆ ಲೇಟರ್ ಇನ್ ಟೈಮ್ ನಿಮ್ಮ ಜೀವನದಲ್ಲೂ ಅದು ಅಫೆಕ್ಟ್ ಆಗ್ಬೋದು. ಓಕೆ. ನಿಮ್ಗೆ ಒಂದೇ ಸತಿ ಕಮ್ಮಿ ಮಾಡ್ಕೊಳ್ಳಿ, ಕಟ್ ಮಾಡಿಬಿಡಿ ಅಂತಂತಂದರೆ ಇಟ್ಸ್ ಸೋ ಡಿಫಿಕಲ್ಟ್, ಆಗೋದಿಲ್ಲ, ಅದು ನನಗೆ ಗೊತ್ತು. ಬಟ್ ಕ್ವಾಂಟಿಟಿ ಕಮ್ಮಿ ಮಾಡಿ, ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ, ಗ್ರ್ಯಾಜುವಲ್ ಆಗಿ ಕಮ್ಮಿ ಮಾಡ್ಕೊಂಡು ಬನ್ನಿ. ಓಕೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಎರಡನ್ನೂ ಕಮ್ಮಿ ಆಗಬೇಕು. ಫಿಸಿಕಲ್ ಸ್ಟ್ರೆಸ್ ಏನೋ ಕಮ್ಮಿ ಮಾಡ್ಕೊಂಡ್ಬಿಡ್ತೀರಾ, ಇಲ್ಲ ನಾನು ಸುಸ್ತಾಗ್ತಿದೆ ಅಂತಂತಂದರೆ ರೆಸ್ಟ್ ಮಾಡ್ತೀರಾ. ಬಟ್ ಮೆಂಟಲ್ ಸ್ಟ್ರೆಸ್ ತುಂಬಾ ಮುಖ್ಯ. ನೋಬಡಿ ವಿಲ್ ಅಡ್ರೆಸ್ ಇಟ್ ಆಯಿತಾ. ನೋಬಡಿ ಕ್ಯಾನ್ ಹೆಲ್ಪ್ ಯು ವಿತ್ ದಿಸ್. ಏನಂತಂತಂದರೆ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಷ್ಟೇ. IVF ಹೋಗ್ತಾ ಇದ್ದೀರಾ ಅಂತಂತಂದರೆ ನನಗೆ ಅರ್ಥ ಆಗುತ್ತೆ. ನೀವು IVF ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಅಂತಂತಂದರೆ ಏನೆಷ್ಟೆಲ್ಲ ಯೋಚನೆಗಳು ನಿಮ್ಮ ತಲೆನಲ್ಲಿ ಬಂದಿರಬಹುದು, ಎಷ್ಟೆಲ್ಲ ಸ್ಟ್ರೆಸ್ ಇದ್ದಿರಬಹುದು, ಯಾವ್ಯಾವ ರೀತಿನಲ್ಲಿ ಯೋಚನೆಗಳು ಬಂದಿರಬಹುದು, ಯಾವ್ಯಾವ ರೀತಿ ಮಾತುಗಳನ್ನ ಕೇಳಿರಬಹುದು, ಯಾವ್ಯಾವ ಫೇಲ್ಯೂರ್ಸ್ನ ನೋಡಿರಬಹುದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ IVF ಸಕ್ಸಸ್ ಆಗಬೇಕು ಅನ್ನೋದು ನಿಮ್ಮ ತಲೆನಲ್ಲಿದ್ದರೆ ಸಾಕು. ಬೇರೆದೆಲ್ಲ ಭಾಡ್ಮೇಜಾಯ್ ಅಂತಂತ ಅಂದ್ಕೊಂಡು ಬಿಟ್ಬಿಡಿ. ನೆಕ್ಸ್ಟು ಮೆಡಿಕಲ್ ಪ್ರಿಪ್ರೇಷನ್ನಲ್ಲಿ ಹಾರ್ಮೋನ್ಸ್ ಎಲ್ಲ ಟೆಸ್ಟ್ ಮಾಡಿಸಿ, ಯೂಟ್ರಸ್, ಫ್ಯಾಲೋಪಿಯನ್ ಟ್ಯೂಬ್, ಓವರೀಸ್ ಎಲ್ಲದನ್ನು ಟೆಸ್ಟ್ ಮಾಡಿಸಿ. ಆ್ಯಂಡ್ ಏನಾದರೂ ಮೇಜರ್ ಇಶ್ಯೂಸ್ ಲೈಕ್ ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಈ ಥರ ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ ಅದನ್ನು ಫಸ್ಟು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಸ್ಪೆಸಿಫಿಕ್ ಮೆಡಿಸಿನ್ಸ್ ತೊಗೋತಾ ಇದ್ದರೆ, ಲೈಕ್ ಥೈರಾಯ್ಡ್ ಇರೋದಕ್ಕೆ ಥೈರಾಯ್ಡ್ ಮೆಡಿಸಿನ್ಸ್ ಏನಾದರೂ ತೊಗೋತಾ ಇದ್ದರೆ ಅದರ ಡೋಸೇಜ್ ಆಗಿರ್ಬೋದು, ಆ್ಯಂಡ್ ಎಷ್ಟು ಥೈರಾಯ್ಡ್ ಇದೆ ನೀವು ತೊಗೋತಾ ಇರೋದು, ಈ ತುಂಬ ಎಷ್ಟು ಒಂದು 4-5 ತಿಂಗಳ ಹಿಂದೆ ಟೆಸ್ಟ್ ಮಾಡಿಸಿರ್ತೀರ, ಒಂದು 6-7 ತಿಂಗಳ ಹಿಂದೆ ಟೆಸ್ಟ್ ಮಾಡಿಸಿರ್ತೀರ, ಆವಾಗ ಅದಕ್ಕೆ ಅಕಾರ್ಡಿಂಗ್ಲಿ ನಿಮಗೆ ಥೈರಾಯ್ಡ್ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಬಟ್ ಇವಾಗ ಎಷ್ಟಿದೆ ಅನ್ನೋದನ್ನು ಕೂಡ ಟೆಸ್ಟ್ ಮಾಡಿಸ್ಬೇಕು. ಮಾಡಿಸಿದ್ದೀನಲ್ಲ ಅಂತ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲದನ್ನು ಟೆಸ್ಟ್ ಮಾಡಿಸಿ, ಡಾಕ್ಟರ್ಸ್ ಏನೇನು ಹೇಳ್ತಾರೆ, ಏನೇನು ಬೇಕು ಎಲ್ಲದನ್ನು ಟೆಸ್ಟ್ ಮಾಡಿಸಿ. ಅಂಡರ್ಲೈಯಿಂಗ್ ಕಂಡೀಷನ್ಸ್ ಏನಾದರೂ ಇತ್ತು ಅಂತಂದರೆ ಟ್ರೀಟ್ ಮಾಡಿಸ್ಕೊಳ್ಳಿ. ಫಸ್ಟ್ ಅದನ್ನು ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ದೆನ್ ಯು ಗೋ ಫಾರ್ ಟ್ರೀಟ್ಮೆಂಟ್, ಫುಲ್ ಪ್ರಾಸೆಸ್. ಓಕೆ. ಎಲ್ಲ ಡಾಕ್ಟರ್ಸೇ ಮಾಡ್ತಾರೆ, ಆದರೆ ಅವರೇ ಎಲ್ಲ ಮಾಡ್ತಾರಲ್ಲ ಬಿಡು ನಾನೇನು ಮಾಡುವಷ್ಟಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಬದಲು ಪ್ರಿಪೇರ್ ಯುವರ್ ಸೆಲ್ಫ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಸೊ ದ್ಯಾಟ್ ನಿಮ್ಮ IVF ಸೈಕಲ್ಲು ಸಕ್ಸಸ್. ಈ ಎಲ್ಲನೂ ಸರಿಯಾಗಿದ್ದು ಇದು ಒಂದೇ ಫ್ಯಾಕ್ಟರಿಂದ ಫೇಲ್ ಆಗ್ತಾ ಇರಬಹುದು. ಅದನ್ನಾದರೂ ಯಾಕೆ ಬಿಡಬೇಕು? IVF ಅಂತ ದೊಡ್ಡ ಪ್ರಾಸೆಸ್ನ ಮಾಡಿಸ್ಕೊತಾ ಇದ್ದೀರಾ ಅಂತಂತಂದಮೇಲೆ ವಾಟ್ ಎವರ್ ಈಸ್ ಪಾಸಿಬಲ್ ಡೂ ಎವ್ರಿಥಿಂಗ್. ಯಾಕಂತಂತಂದರೆ IVF ಫೇಲ್ ಆದವಾಗ ಆಗೋ ಹಾರ್ಟ್ ಬ್ರೇಕ್ ಇದೆಯಲ್ಲ, ಬಿಕಾಸ್ IVF ಈಸ್ ದ ಲಾಸ್ಟ್ ಹೋಪ್ ಆಯಿತಾ. ಆ ಹೋಪನ್ನು ಮುಗಿದಾದ್ಮೇಲೆ ಅಲ್ಲೂ ಆಗ್ತಾ ಇಲ್ಲ ಅಂತಂದವಾಗ ಅದು ಇಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ. ಅಲ್ಲಿವರೆಗೂ ಇದ್ದಂತಹ ಹೋಪು, ಓಕೆ IVF ಇದೆ, ಇಫ್ ನಥಿಂಗ್ ವರ್ಕ್ಸ್ ನಾನು IVFಯಿಂದ ನಾನು ಮಗುನ ಪಡ್ಕೋಬಹುದು ಅನ್ನೋದೊಂದಿರುತ್ತೆ. ಓಕೆ. ಆದರೆ ಯಾವಾಗ ಅದೂ ಆಗೋದಿಲ್ಲ, ಅದು ವೆರಿ ಡಿಫಿಕಲ್ಟ್. ಓಕೆ. 2-3 IVF ಸೈಕಲ್ಸ್ ಫೇಲ್ ಆಗಿರೋದು ಇದೆ. ಸೊ ಅದಕ್ಕಿಂತ ಮುಂಚೆ ಇಂಥದ್ದೊಂದು ಚಿಕ್ಕದಾಗಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಸೊ ದಟ್ ಹೂ ನೋಸ್ ಸಕ್ಸಸ್ ಆಗ್ಬೋದು. ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.